ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಮ್ಮ ಪುಟ್ಟಗೂಡು ಕುಟುಂಬಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ವರಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತಮ್ಮೆಲ್ಲರಿಗೂ. ಇವತ್ತು ನೋಡ್ರಿ, ನೀರು ಬಂದಿವು. ಜಲ್ದಿ ಎದ್ದಿದ್ದೇನೆ ರೀ, ಯಾಕಂದ್ರೆ ನೀರು 4:30 ಹಾಗೆ ಬರ್ತಾವ್ರಿ ಮುಂಜಾನೆ. ಹಾಗೆ ನಾಳೆಗೆ ಹುಣ್ಣಿದ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅದಲ್ರಿ. ನಾನೇನು ವರಮಹಾಲಕ್ಷ್ಮಿ ಹಬ್ಬ ಆಚರಿಸಲ್ರಿ, ಅಂದ್ರೆ ಕಳಸೆಲ್ಲ ಇಟ್ಬಿಟ್ಟು ಪೂಜೆ ಅದು ಏನೂ ಮಾಡಲ್ಲ. ನಾಳೆಗೆ ಹುಣ್ಣಿನೋದ, ಇವತ್ತು ಹಬ್ಬನೂ ಅದ ಅಂತ ಹೇಳಿಬಿಟ್ಟು ತಲೆ ಸ್ನಾನ ಮಾಡಿಬಿಟ್ಟು ನೀರೆಲ್ಲ ತುಂಬಿ, ಇವತ್ತು ನೀರು ಭಾಳ ಬಂದವ್ರಿ. ಎಷ್ಟು ಅಂದ್ರೆ ಯಾವಾಗ ಹೋಯ್ತವೋ ನೀರು ಅಂದಪ್ಲೆ ಆಗಿತ್ತು ನನಗೆ. ಅಷ್ಟು ವೇಸ್ಟ್ ಆಗ್ಲತ್ತೀವ್ರಿ ನೀರು. ಮೋರೆಗೆ ಹಾಕಿಬಿಟ್ಟಿದ ಪೈಪು. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಫಸ್ಟ್ ಯಾರ್ಯಾರೆಲ್ಲ ನನ್ನ ವಿಡಿಯೋ ಹೊಸದಾಗಿ ನೋಡ್ಲತ್ತಿರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊರಿ. ಇದರಿಂದ ಏನಾಯ್ತದ ಅಂದ್ರೆ ನಮ್ಮ ಮುಂದೆ ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತದೆ. ಇದರಿಂದ ನೀವೇ ಫಸ್ಟ್ ನನ್ನ ವಿಡಿಯೋನ ನೋಡಬಹುದು. ಹಾಗೆ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿರಿ, ಸಪೋರ್ಟ್ ಮಾಡಿರಿ. ನನಗೂ ಕೂಡ ನಿಮ್ಮ ಸಪೋರ್ಟ್ ಇತ್ತು ಅಂದರೆ ಏನೋ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಫ್ರೆಂಡ್ಸ್, ಇವತ್ತು ನಾನು ಮುಂಜಾನೆಯಿಂದ ಹಿಡಿದು ವ್ಲಾಗ್ನ ಸ್ಟಾರ್ಟ್ ಮಾಡ್ಲತ್ತೀನಿ ರೀ. ಆಲ್ರೆಡಿ ಪೂಜೆ ಎಲ್ಲ ಆಗ್ಯದ ಫ್ರೆಂಡ್ಸ್. ಯಾಕಂದ್ರೆ ಸ್ನಾನ ಮಾಡಿಬಿಟ್ಟು ನೀರೆಲ್ಲ ತುಂಬಿದಲ್ರಿ. ನಾಳೆಗೂ ಹಬ್ಬ ಅದ, ರಕ್ಷಾಬಂಧನ ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ಆಗ್ಯದ್ರಿ. ನಮ್ಮ ಐಶ್ವರ್ ಪಪ್ಪ ಹೂವು ಹಾಗೆ ಹಾಲಿನ ಪ್ಯಾಕೆಟ್ ತರ್ಲಕ್ಕೆ ಹೋಗ್ಯಾರ. ಹಾಗೆ ನೋಡಿರಿ, ಫ್ರಿಜ್ಜಿನಾಗಿಂದು ಕಿವಿ ಹಾಗೆ ಆ್ಯಪಲ್ ಎಲ್ಲ ತೆಗ್ದಿಕ್ಕೀನಿ. ಫುಲ್ ತಣ್ಣಗಿರ್ತಾವಲ್ರಿ, ಅವ್ರು ಹಾಲು ಕುಡಿತಾನೆ ಸ್ವಲ್ಪ ನಾರ್ಮಲ್ ಟೆಂಪ್ರೇಚರ್ ಆಗಲಿ ಅಂತ ಹೇಳ್ಬಿಟ್ಟು ನೋಡಿರಿ ಬಂದಾರ. ನಮ್ಮ ಆಯುಷುಗ ನಮ್ಮ ಮನಗಂತೂ ಫುಲ್ ಕೆಮ್ಮಾಕ್ಬಿಟ್ಟದ ಫ್ರೆಂಡ್ಸ್. ನಮ್ಮ ಮನೆ ಯಾವ ಥರ ಕೆಮ್ಲತ್ತಂದ್ರೆ ಕಫ ಜಮ ಆಯ್ತದ ನೋಡಿರಿ, ಆ ಥರ ಕೆಮ್ಲತ್ತನ. ಇವತ್ತಿಲ್ಲ ನಾಳೆಗೆ, ಇವತ್ತು ಸಂಜೆಗಿಲ್ಲ, ಇವತ್ತು ಬೇಗನ ಯಾವಾಗಾರ ಹೋಗಿ ಅವನಿಗೆ ಆಕ್ಸಿಜನ್ ಹಚ್ಕೊಂಡು ಬರ್ಬೇಕು ರೀ. ಎಷ್ಟು 30 ರೂಪಾಯಿದ ಈಕಿಂದಲೇ ತೊಗೊಂಡಿರಷ್ಟು? 20 ರೂಪಾಯಿಗೆ 3. ನೋಡ್ರಿ, ನಾಳೆಗೂ ಹಬ್ಬ ಅದಲ್ರಿ. ನಾಳೆಗೂ ಥೋಡೆನೇ ಕೊಡ್ತಾರೆ ಹೂವು. ನಾಳೆಗೆ ಈ ವರಮಹಾಲಕ್ಷ್ಮಿ ಹಬ್ಬ ಕೆಲವೊಬ್ಬರು ಆಚರಿಸ್ತಾರೆ, ಕೆಲವೊಬ್ಬರು ಆಚರಿಸಲ್ಲ. ಇವತ್ತು ಸ್ವಲ್ಪ ಥೋಡೆ ಕೊಡ್ತಾರೆ, ನಾಳೆಗೆ ಬಿಲ್ಕುಲ್ ಕಮ್ಮಿ ಕೊಡ್ತಾರೆ ಫ್ರೆಂಡ್ಸ್. ಯಾಕಂದ್ರೆ ರಕ್ಷಾಬಂಧನ ಅದಲ್ರಿ, ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ. ಹಂಗಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ತೊಗೊಂಬ ಅಂತ ಹೇಳಿದ್ರಿ ನಾನು ಐಶ್ವರ್ ಪಪ್ಪ ಹೂವನ. 30 ರೂಪಾಯಿ ತೊಗೊಂಬಂದಿದ್ರಿ. ನಮ್ಮ ಮನೆಗಿನ ಮೇಲೆ ಕಿರಾಣಿ ದುಕಾನ್ ಅದ ರೀ. ಯಾಕೆಂದ್ರೆ ಸ್ವಲ್ಪ ಫ್ರೆಶ್ ಇರಲ್ಲ ಫ್ರೆಂಡ್ಸ್. ಹಂಗಂತ ಹೇಳ್ಬಿಟ್ಟು ಈಗ ನಾವು ಬೇರೆ ತಲೆಯಿಂದ ತರ್ತೇವೆ ನೋಡ್ರಿ. ತರೋ ಟೈಮ್ನ ನೋಡಿದ್ರು ಅಂದ್ರೆ ಮೆತ್ಕೊಂಡು ಏನ ಅಂತಾರೆ ರೀ. ಹಂಗಂತ ಹೇಳ್ಬಿಟ್ಟು ಅಲ್ಲೊಂದು ಸ್ವಲ್ಪ ಅದನ್ನು ಬ್ಲ್ಯಾಕ್ ಕವರ್ದಾಗ ಕೊಡ್ತಾನೆ ರೀ ಅಣ್ಣ. ಹೇಳ್ದೇವು ಅಂದ್ರೆ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ತಂದರಿ. ಅಲ್ಲಿ ನೋಡ್ರಿ, ಅಲ್ಲಿ 20 ರೂಪಾಯಿದು, ಇಲ್ಲಿ 20 ರೂಪಾಯಿ ತಂದಾರ. ಇಲ್ಲಿ 20 ರೂಪಾಯಿಗೆ 3 ಕವರ್ ಕೊಟ್ಟ ಅಂತ್ರಿ. ಇವತ್ತೂ ಆಗ್ತಾವ, ಹಾಗೆ ನಾಳೆಗೂ ಆಗ್ತಾವ್ರಿ. ಯಾಕಂದ್ರೆ ದೇವ್ರು ಜಾಸ್ತಿ ಇವ ನೋಡ್ರಿ ನಮ್ಮಲ್ಲಿ. ಊರಾಗಿನ್ಕಿಂತ ಇಲ್ಲೇ ಜಾಸ್ತಿ ಇವ ರೀ. ಹಂಗಂತ ಹೇಳ್ಬಿಟ್ಟು ಹೂವು ಸ್ವಲ್ಪ ಜಾಸ್ತಿನೇ ಬೇಕು. ಹಾಗೆ ಹಾಲಿನ ಪ್ಯಾಕೆಟು, ಕರಿಬೇವು ಕೊತ್ತಂಬರಿನೂ ಇದ್ದಿದ್ದಿಲ್ಲ ರೀ. ತರಕಾರಿ ಇತ್ತು. ನಿನ್ನ ನಾನು ರಾಜ್ಮಾ ನೆನಕಿದ್ರಿ ಸಂಜೆಗೆ. ಇವತ್ತು ರಾಜ್ಮಾ, ಚಪಾತಿ ಅಥವಾ ಪೂರಿ ಏನಾದರೂ ಮಾಡಮೆ ಅಂದ್ಕೊಂಡು. ಅಯ್ಯೇ, ಬ್ರಷ್ ಮಾಡಿದ್ದಿ ಮನು? ನಮ್ಮ ಮನೋ ಭಾರಿ ಕೆಮ್ಮತ್ತದ್ರಿ. ಆದರೆ ಉರಿಯೋದು ಏನೂ ಇಲ್ಲ. ಸುಂಬುಳ್ನು ಹೊಂಟಿಲ್ರಿ ಮುಗಿನಾಗಿಂದು. ಖರೆ ಕೆಮ್ಮು ಭಾಳ ಹತ್ತದ. ಈಗ ಬರ್ರಿ, ಈಗ ಹೂವು ಎಲ್ಲ ಏರಿಸ್ತೀನಿ ರೀ. ಅಗರಬತ್ತಿನೂ ಇದ್ದಿದ್ದಿಲ್ಲ ಫ್ರೆಂಡ್ಸ್ ನಮ್ಮ ಹತ್ರ. ಹಂಗಂತ ಹೇಳ್ಬಿಟ್ಟು ಅಗರಬತ್ತಿನೂ ತರ್ಲಕ್ಕೆ ಹೇಳಿದ್ದೀನಿ ರೀ. ಈಗ ಡಿಮಾರ್ಟ್ಗೆ ಸೂಪರ್ ಮಾರ್ಕೆಟ್ಗೆ ಹೋಯ್ತೇವೆ ನೋಡಿರಿ. ಒಮ್ಮೆ 1 ಬೈ 1 ಗೆಟ್ 1 ಫ್ರೀ ಇರ್ತಾವಲ್ರಿ, ಅವಾಗೇ ತಂದ್ಕೊತೇವೆ ಜಾಸ್ತಿ. ಹೂವು ಸಲಿಂದೆ ವೇಟ್ ಮಾಡ್ಲತ್ತಿದ್ರಿ. ಪೂಜೆ ಎಲ್ಲ ಆಗ್ಯದ, ಹೊರಗೆ ಬಾಗಿಲು ಪೂಜೆ ಎಲ್ಲ ಮಾಡಿದ್ದೀನಿ. ಈಗ ಜಸ್ಟ್ ಹೂವು ಹಚ್ಚಿ ಅಗರಬತ್ತಿ ಹಚ್ಚಿ ಮಾಡಬೇಕಷ್ಟೇ. ಇದಕ್ಕಿಂತ ಫಸ್ಟ್ ರಾಜ್ಮಾ ಕುಕ್ಕರ್ದಾಗ ಹಾಕ್ಬಿಡ್ತೀನಿ ರೀ ನಾನು. ಹೂವು ಅಗರಬತ್ತಿ ಹಚ್ಚಿತನ ರಾಜ್ಮಾನು ಕುದೀತದ. ಹಂಗೆ ಐಶುಗಿನ್ನ ಸ್ಕೂಲಿಗೆ ಟೈಮ್ ಆಗ್ತದ್ರಿ. ನೋಡ್ರಿ, 1 ಕಾಲು ಹಾಲು ಇಕ್ಕಿದ್ದೀನಿ ರೀ. ಯಾಕಂದ್ರೆ ನಮ್ಮ ಮನೆ ಐಶು ತಾಳಲ್ರಿ. ಐಶು ಇನ್ನೂ ನಿಂತ್ಕೊಂಡ್ರ, ಮನೆ ತಾಳಲ್ಲ. ನಿನ್ನ ನೋಡ್ರಿ ರಾಜ್ಮಾ ನೆನಕಿದ ಚಂದ ನೆಂದವ್ರಿ. ಇವು ನೀರು ಚಲ್ತೀನಿ ನಾನು. ಕಲರ್ ನೋಡ್ರಿ ರಾಜ್ಮಾದಷ್ಟು ಹೆಂಗೆ ಬಿಟ್ಕೊಂಡದ ಅಂತೇಳಿ.
ಇದಕ್ಕೆ ಈಗ ಒಂದು 2 ಸತಿ ತೊಳ್ಕೊಂಡು ಬರ್ತೀನಿ ರೀ. ಫ್ರೆಂಡ್ಸ್, ಇದು ಈಗ ನಾವು ಮುಂಜಾನೆ ಮಾಡೋದಿದ್ದರೆ ರಾತ್ರಿ ನೆನೆಕೋಬೇಕು. ನಾನು ಮುಂಜಾನೆ ನೈಟ್ ಮತ್ತು ನೆಮ್ ಬರ್ತದೋ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಮುಂಜಾನೆ 1.5 ಗ್ಲಾಸಷ್ಟು ನೀರು ಹಾಕಿಬಿಟ್ಟು ಒಂದು 2 ವಿಸಿಲ್ ಬರೋವರೆಗೂ ಕುದಿಸ್ತೀನಿ. ಚಂದ ಸಾಫ್ಟಾಗಿ ಬರಬೇಕು. ಇದು ಕುದಿಸ್ಲಾಗ ಇಟ್ಬಿಟ್ಟು ಒಂದು ಕಡೆ ಒಳಗೆ ಹಾಕ್ತೀನಿ. ನನಗೆ ಹಾಲು ಕಾಯ್ತಾವ್ರಿ. ಮನು ಯಾಕೆ ಮನು ಫ್ರೆಂಡ್ಸ್ ನೋಡ್ರಿ, ಪೂರ್ತಿ ಪೂಜೆ ಎಲ್ಲ ಮಾಡಿದಾಯ್ತು ರೀ. ನೋಡ್ರಿ, ಕುಕ್ಕರ್ನು ಸೀಟಿ ಬಂದ್ ಮಾಡ್ರಿ. ಕುಕ್ಕರ್ನು ಸೀಟಿ ಹೊಡೆದಿದ್ದಾಯ್ತು ರೀ. ಕರೆಕ್ಟ್ 2 ವಿಸಿಲ್ ಆಗ್ಯಾವ ಪೂಜೆ ಆಗತ್ತನ. ನೋಡ್ರಿ, ಹೂವು 2 ಕವರ್ ಇಕ್ಕಿನ್ರಿ. 2 ಕವರ್ ಹಚ್ಚಿದ್ವಿ. ಮ್ಯಾಲೆ ಫೋಟೋಗಳಿಗೆಲ್ಲ ಒಂದೊಂದೇ ಹಚ್ಚಿನ್ರಿ ದಮ್ಮಿದ್ದಿ ಸಲಿಂದ. ಹಾಗೆ ಇಲ್ಲಿ ನೋಡ್ರಿ, ನಮ್ಮ ಅತ್ತೆ ಮಾವಾಗ ಹಾಗೆ ಬಾಗಿಲಿ ಕೂಡ ಹಚ್ಚಿದೇನ್ರಿ. ఏందా ಐಶ್ವಲ್ಲಿ ಕೊಟ್ಟಿದ್ದೆ ನಾನು ಹಾಕಿದ್ದೆ ಆಲ್ರೆಡಿ ವಿಷಿಟು ರೆಡಿ ಆದ್ರ. ಫ್ರೆಂಡ್ಸ್ ನೋಡ್ರಿ, ಇನ್ನು ಕುಕ್ಕರ್ ತೆಗ್ದಿಲ್ರಿ. ರಾಜ್ಮಾ ಪಲ್ಯಕ್ಕೆ ಏನೇನು ಬೇಕಲ್ರಿ ಅದು ಕಟ್ ಮಾಡ್ಕೊಂಬರಮ್ಮಿ. ಉಳ್ಳಾಗಡ್ಡಿ ಟೊಮೆಟ ಅಂತ ಹೇಳಿಬಿಟ್ಟು ಇನ್ನು ಕುಕ್ಕರ್ ಬಿಚ್ಚಿಲ್ಲ. ಅಂಕಲ್ ಕೆಲೇಲೆ ಚಪಾತಿ ಹಿಟ್ಟನ್ನ ತೊಯ್ಸಿಕ್ಕಿದ್ದೀನಿ ರೀ. ಅಯ್ಯತನ ನೆನೀತದ ಅಂತ ಹೇಳಿಬಿಟ್ಟು ಕುದಿತವ್ರಿ. ಯಾಕಂದ್ರೆ ನೆನೆ ಮುಂಜಾನೆ ಜಲ್ದಿನೇ ಹಾಕಿದೆ ಅಲ್ರಿ, ಹಂಗಂತ ಹೇಳ್ಬಿಟ್ಟು ಸರ್ಚ್ ಮಾಡೋದು ಏನು ಬೇಕಾಗಿಲ್ಲ. ಇಲ್ಲಿ ನೋಡ್ರಿ, ಹಾಗೆ ಟೊಮೆಟೊ ತೊಗೊಂಡು 4 ಒಂದು 5 ಉಳ್ಳಾಗಡ್ಡಿ ತೊಗೊಂಡಿನಿ. ಇವು ಉದ್ದುದ್ದು ಕಟ್ ಮಾಡ್ಕೊಂಡು ಬರ್ತೀನಿ. ಇವು ಮಿಕ್ಸಿ ಮಾಡೋದು ಇರ್ತಾವ್ರಿ. ಸ್ವಲ್ಪ ದಮ್ ಕಟ್ ಮಾಡಿದ್ರು ನಡೀತದ. ಸೂಪರು. ಇವರಿಗೆ ಫ್ರೂಟ್ಸ್ ತಿನ್ನಿಸ್ಲತ್ತಾರ ನೋಡ್ರಿ. ಐಶ್ವರ್ ಪಪ್ಪ, ಮನುಗ, ಐಶುಗ. ದೂರದೈಕ ಚಾಕು ಕಚ್ಚಲತ್ತದಂತ पूरा दुख के अंदर सारा पापा मंगले ನಮ್ಮ ಆಯುಷನ್ ಮುಂಜಾನೆ ಬ್ರೇಕ್ಫಾಸ್ಟ್ ಡೈಲಿ ಫ್ರೂಟ್ಸೇ ಆಯ್ತದ್ರಿ. ಜಾಸ್ತಿ ಕೆಲವೊಂದು ಸತಿ ಮಾತ್ರ ಉಂಡು ಹೋಗ್ತಾನ. ಊಟ ರೆಡಿ ಉಂಟು, ಅನ್ನ ಬೇಳೆ ರೆಡಿ ಉಂಟು. ಅಲ್ಲ ಎಲ್ಲಮ್ಮ ಯಾರು ಮಾಡಿ ಮನೆಗೆ ಬೇಕು ಬೇಕು ಕಿವಿಲ್ಲ ಅಂತ ಹೇಳಿದ್ರೆ ಆಪಲ್ ಕಾಸು ಮಾಡಿ ತೊಗೊಂಡು ಚಪಾತಿ ಕೊಡ್ತೇವೆ. ಚಪಾತಿ ಕಿಸ್ಕೊಂಡ್ ಜಾಮ್. ನಿಂಗೆ ಎಷ್ಟು ಬೇಕು? 1 ಬೇಕು, 2 ಬೇಕು, 4 ಚಪಾತಿ 4 ಬೇಕು. 1 2 3 ಹಿಂಗೆ ಕಾಣಬೇಕು. ಬೇಕು ನೀನು ಅದು ಹೆಂಗೆ ಆಗುತ್ತದೆ ಹಂಗಿದೆ ಮಾಡ್ತೀನಿ. ತಗೋಮನ ಆಯುಷು ತೋರೋ
ಅಲ್ಲೇ ಕತವ ಕೂಡು ಸಿಗೋಣ ಮತ್ತೆ ಅಯ್ಯೋ ಒಟ್ಟು ತಿಂದಾಗ ನಮ್ಮ ಜಟ್ಕಿದಾಗೆ ಸ್ಲಿಪ್ ಆಯ್ತದ ಮತ್ತೆ ಬಾಯ್ದಾಗ ಹೋದ್ಮೇಲೆ ನಾ ಇಕ್ಕುನಿಕಾಯಿ ಆಪಲ್ ನಾನು ನೋಡ್ಯಾಕ ಅದೇ ಅಪ್ಪಗೆ ಮಾಡಿದ್ರಿ ನೀ ಆಪಲ್ ತಿನ್ನು ಮಮ್ಮಿ ನಾ ಕಿವಿ ತಿಂತೆ ಮನಗ್ ಬ್ಯಾಡ ಮನಗ್ ಬ್ಯಾಡ ಮನಗ್ ಬ್ಯಾಡ ಇದು ಸೂಪರ್ ಮನು ಮನು ಸೂಪರು ಟೈಮ್ ಅಮ್ಮ ಕಚ್ಚಿನ ವಿಶ್ರಮದ ಐಶೋಗ ಡ್ರೆಸ್ ಕಳಿ ಐಶೋ ಟೈಮ್ ಆಗೋದು ಆಯ್ತು ಕಲಿಸ್ಕೊಡ್ಲ ಬಂದು ಯಾರಿಗೆ ಐಶೋಗ ಇದು ಬೇಕಿದು ದೊಡ್ಡವಾದ್ಮೇಲೆ ತೊಗೊಂಡ್ರಿ ಇದು ರೆಡ್ ಕಲರ್ ತಿಂದು ಉಗುಳತ್ತಾನೆ ಆ್ಯಪಲ್ಲಿ ಫ್ರೆಂಡ್ಸ್ ನೋಡ್ರಿ ರಾಜ್ಮಾ ಪಲ್ಯ ಮಾಡ್ಲಕ್ಕ ಒಂದು 3 ಟೊಮೆಟೊ ಕಟ್ ಮಾಡ್ಕೊಂಡಿನಿ ಹಿಂಗೆ ಒಂದು 4-5 ತೊಗೊಂಡಿದ್ದಲ್ರಿ ಉಳ್ಳಾಗಡ್ಡಿ ಒಂದು 4 ಅಷ್ಟೇ ಕಟ್ ಮಾಡಿಕ್ಕೊಂಡಿನಿ ಈ ಥರ ಉದ್ದುದ್ದಕ್ಕೆ ಹಾಗೆ ಕಡೆ ಇಕ್ಕೊಂಡೀನಿ ರೀ ಉಳ್ಳಾಗಡ್ಡಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕು ರೀ ಉಳ್ಳಾಗಡ್ಡಿ ಹುರಿದಿದ್ಮೇಲೆ ಟಮಾಟ ಹುರ್ಕೋಬೇಕು ಈಗ ನೋಡಿರಿ ಉಳ್ಳಾಗಡ್ಡಿ ಹಾಕಿ ನಾನು ಇದ್ರೊಳಗೆ ಹನಿಯಷ್ಟು ಎಣ್ಣೆ ಹಾಕೀನಿ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕ್ಬಿಟ್ಟು ಇವು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಂಡು ಬರ್ತೀನಿ ರೀ ನಾನು ಇವು ಸ್ವಲ್ಪ ಫ್ರೈ ಆಗ್ತಾವಲ್ರಿ ಇವು ಸ್ವಲ್ಪ ಫ್ರೈ ಆದಮೇಲೆ ಟಮಾಟನು ಇದ್ರೊಳಗೆ ಮಿಕ್ಸ್ ಮಾಡಿಕೊಂಡು ಟಮಾಟ ಫ್ರೈ ಆಗತ್ತನ ಎರಡೂ ಒಟ್ಟಿಗೆ ಫ್ರೈ ಮಾಡ್ಕೋಬೇಕ್ರಿ ಫ್ರೆಂಡ್ಸ್ ನೋಡಿರಿ ಈಗಷ್ಟೇ ಐಶುಗ ಸ್ಕೂಲಿಗೆ ರೆಡಿ ಮಾಡಿ ಕಳ್ಸಿದ್ದೀನಿ ರೀ ವರ್ಷಿಗೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸುಟ್ಟಿ ಇರ್ತದ್ರಿ ಬಟ್ ಈ ಸತಿ ಯಾಕೋ ಸುಟ್ಟಿ ಕೊಟ್ಟಿಲ್ಲ ಅವ್ನು ಹೋಗೋ ಮನ್ಸೂ ಇದ್ದಿಲ್ಲ ರೀ ಸ್ವಲ್ಪ ಹಾಕೋತ ಹೋಗ್ಯಾನ ಈಗಷ್ಟೇ ಅವನಿಗೆ ರೆಡಿ ಮಾಡಿ ಸ್ಕೂಲಿಗೆ ಕಳ್ಸಿದ್ದೀನಿ ನೋಡಿರಿ ಉಳ್ಳಾಗಡ್ಡಿನೂ ಗೋಲ್ಡನ್ ಬ್ರೌನ್ ಕಲರ್ ಬಂದದ ಫ್ರೆಂಡ್ಸ್ ಫ್ಲೇಮ್ನ ಫುಲ್ ಬರೀಕಿಟ್ಬಿಟ್ಟು ರೆಡಿ ಮಾಡೀನಿ ರೀ ಸ್ನಾನ ಅಂತವ್ರ ಪಪ್ಪನೇ ಮಾಡ್ಸ್ಯಾರ ಇವು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕು ರೀ ಈಗ ಆಲ್ರೆಡಿ ಆಗ್ಯಾವೆ ಈಗ ನಾನು ಅದರೊಳಗೆ ಟೊಮೆಟೊನ ಮಿಕ್ಸ್ ಮಾಡ್ತೀನಿ ಟೊಮೆಟೊನೂ ಸ್ವಲ್ಪ ಫ್ರೈ ಆಗಬೇಕ್ರಿ ಅಂದ್ರೆ ಟೊಮೆಟೊದಾಗಿಂದು ನೀರಿನ ಅಂಶ ಎಲ್ಲ ಕಡಿಮೆ ಆಗಬೇಕು ಸಾಫ್ಟ್ ಆಗಬೇಕು ರೀ ಟೊಮೆಟೊ ಎಲ್ಲ ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡು ಬರ್ತೀನಿ ಈಗ ನಾನು ಎಣ್ಣೆದು ಏನೂ ಹಾಕ್ತಿಲ್ಲ ರೀ ನೋಡಿರಿ ಟೊಮೆಟೊ ಉಳ್ಳಾಗಡ್ಡಿನೂ ಚೆಂದಾಗಿ ಫ್ರೈ ಆಗ್ಯಾವ್ರಿ ನೀವು ನೋಡ್ತಿರ್ಬಹುದು ಈಗ ನಾನು ಇದಕ್ಕೆ ಮಿಕ್ಸಿ ಹಾಕ್ಕೊಂಡು ಬರ್ತೀನಿ ರೀ ಚಂದ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಂಡು ಬರ್ತೀನಿ ಹಾಗೆ ನೋಡಿರಿ ಅವ್ರಿಕಾಯಿ ಒಳಗಿಂದು ನೀರನ್ನು ಸೋಸ್ಕೊಂಡು ಇಕ್ಕೊಂಡಿನಿ ಅದೇ ಕುಕ್ಕರ್ ತೊಳೆದ್ಬಿಟ್ಟು ಅದ್ರಾಗ ಅನ್ನಕ್ಕೆ ಇಕ್ಕಿದ್ದೀನಿ ರೀ ಅವ್ರಿಕಾಯಿ ಸ್ವಲ್ಪ ಜಾಸ್ತಿ ಕುದ್ದಾವ ಫ್ರೆಂಡ್ಸ್ ಯಾಕಂದ್ರೆ ಜಾಸ್ತಿ ನೆಂದಿವಲ್ರಿ ಒಂದೇ ವಿಸಿಲಿಗೆ ಕರೆಕ್ಟ್ ಆಗ್ತೀವಿ ಅದ್ರಾಗ ಕುದಿತಾವಿಲ್ಲ ಅಂದ್ಕೊಂಡು 2 ವಿಸಿಲ್ ಹೊಡ್ಸೀನಿ ಆದ್ರೂ ಪರವಾಗಿಲ್ಲ ರೀ ನಾನು ಏನು ಮಸಾಲ ಹಾಕ್ತೀನಲ್ರಿ ಇದು ರುಬ್ಬಿದು ಇದು ಚಂದ ಫ್ರೈ ಚಂದ ಕುದ್ದಿದ್ಮೇಲೆ ಎಣ್ಣೆ ಬಿಟ್ಟಿದ್ಮೇಲೆ ಅವ್ರಿಕಾಯಿ ಹಾಕಿ ಒಂದು 2 ನಿಮಿಷ ಕುದಿಸ್ದ ಅಂದ್ರೆ ಆಯ್ತು ರೀ ಪಲ್ಯ ರೆಡಿ ಆಗಿಬಿಡ್ತದೆ ಇಲ್ಲ ಅಂದ್ರೆ ಮಸಾಲ ಹಾಕ್ತಿಲ್ಕಿ ಅದನ್ನು ಹಾಕಿ ಎಣ್ಣೆ ಬಿಡೋವರೆಗೂ ಕುದಿಸ್ಬೇಕು ಕರೆಕ್ಟಾಗಿ ಕುದ್ದಿಲ್ಲ ಅಂದರೆ ಈ ಥರ ಸ್ವಲ್ಪ ಜಾಸ್ತಿ ಕುದ್ದಂದ್ರೆ ಈ ಥರ ಮಾಡ್ಬೋದು ಈಗ ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ರೀ ಇದು ಮಸಾಲಾನ ಫ್ರೆಂಡ್ಸ್ ನೋಡಿರಿ ಮಸಾಲ ಸ್ವಲ್ಪ ಮಿಕ್ಸಿ ಹಾಕ್ಲಕ್ಕ ಗರಮ್ ಇತ್ತು ರೀ ತಣ್ಣಗಾಗತ್ತನ ಯಾಕೆ ಟೈಮ್ ವೇಸ್ಟ್ ಮಾಡಲಿ ಅಂತ ಹೇಳ್ಬಿಟ್ಟು ಚಪಾತಿ ಮಾಡ್ಲತ್ತೀನಿ ರೀ ಒಂದು ಕಡೆ ಮಸಾಲನೂ ರುಬ್ಬಿದಾಗ್ಯದ್ರಿ ಚಪಾತಿ ಮಾಡೋದು ಖಾಲಿ ಈಗ ಪಲ್ಯ ಮಾಡೋದೊಂದು ರೀ ಅನ್ನನೂ ಆಗ್ಯದ ಹಾಗೆ ನಮ್ಮ ಆಯ್ಷುಗೆ ಇವತ್ತು ಟಿಫಿನ್ನು ಚಪಾತಿ ಸಂಜಾಮ್ ಕೊಡ್ತೆ ಅಂದಿದ್ದೀನಿ ಅವ್ನು 4 ದಿನ ಆಯ್ತು ರೀ ಮ್ಯಾಗಿ ಬೇಕಲ್ಲತ್ತನ ನಾಳೆಗಾರ ಸುಟ್ಟಿನೇ ಇರ್ತದ ರಕ್ಷಾಬಂಧನ ಸಲಿಂದ ಏನು ಮನ್ನ ಏನು ಹಾಂ
ಫ್ರೆಂಡ್ಸ್ ನೋಡಿರಿ, ಈಗ ರಾಜ್ಮಾ ಪಲ್ಯ ಯಾವ ಥರ ಮಾಡೋದಂತ ತೋರಿಸ್ತೀನಿ ರೀ ನಿಮ್ಗೆ. ಮಸಾಲಾನು ರುಬ್ಕೊಂಡು ಬಂದಿದ್ದಾಗೆ ನೋಡಿರಿ, ಈ ಥರ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಂಡು ಬರಬೇಕು. ಗ್ಯಾಸ್ ಮೇಲೆ ಕಡೆ ಇಕ್ಕಿದ್ದೀನಿ ರೀ. ನಾನು ಅದ್ರೊಳಗೆ ಟೊಮೆಟೊ ಉಳ್ಳಾಗಡ್ಡಿ ಹುರ್ಕೊಂಡು ನೋಡಿರಿ, ಅದೇ ಕಡೆನ ತೊಳೆದ್ಬಿಟ್ಟು ತೊಗೊಂಡಿನಿ. ಈಗ ಇದ್ರೊಳಗೆ ಫೋಣೆಗೆ ಎಷ್ಟು ಬೇಕಲ್ರಿ ಅಷ್ಟು ಎಣ್ಣೆ ಹಾಕೋತಿದ್ದೀನಿ. ನಾನಿಲ್ಲಿ ಒಂದು 4 ಚಮಚದಷ್ಟು ಹಾಕ್ಕೊಂಡಿನಿ ರೀ. ನೋಡಿರಿ ಎಣ್ಣೆ ಕಾಯ್ದದ. ಈಗ ನಾನು ಇದ್ರೊಳಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಸಾಸಿವೆ ಮಿಕ್ಸ್ ಇದ್ದೀವಿ ಹಾಕೊಳತ್ತೀನಿ ರೀ. ಈಗ ಇದ್ರೊಳಗೆ ನಾನು ಸ್ವಲ್ಪ ಉಳ್ಳಾಗಡ್ಡಿನ ತಕ್ಕೊಂಡು ಇಟ್ಕೊಂಡಿದ್ರಿ, ಕೊಯ್ಕೊಂಡಿದ್ರೊಳಗೆ ಒಂದು ಅರ್ಧ ಉಳ್ಳಾಗಡ್ಡಿ ಅಷ್ಟು ಇಟ್ಕೊಂಡಿದ್ದ ಕಟ್ ಮಾಡಿದ್ರ ಹಿಂದೆ ಅವನು ಹಾಕ್ತಿದ್ದೀನಿ. ಈಗ ನೋಡಿರಿ ಇದ್ರೊಳಗೆ ಕರಿಬೇವು ಹಾಕ್ತಿದ್ದೀನಿ. ಫ್ರೆಂಡ್ಸ್ ನೋಡ್ರಿ, ಫೋಣೆನೂ ಕೆಂಪಗಾಗ್ಯದ್ರಿ, ಚಂದ ಡಾರ್ಕ್ ಕೆಂಪಗಾಗ್ಯದ. ಈಗ ನಾನು ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕಿದ್ದೀನಿ. ಹಾಗೆ ಬೆಳ್ಳಗಡ್ಡಿ ಪೇಸ್ಟ್ ಹಾಕ್ತಿದ್ದೀನಿ ರೀ, ಒಂದು ಅರ್ಧ ಚಮಚ ಅಷ್ಟು. ಇದ್ರೊಳಗೆ ಎಲ್ಲ ಏನು ಮಿಕ್ಸ್ ಇಲ್ಲರಿ. ಬೆಳ್ಳಗಡ್ಡಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು, ಯಾಕಂದ್ರೆ ಉಳ್ಳಾಗಡ್ಡಿ ಆಲ್ರೆಡಿ ಫ್ರೈ ಆಗ್ಯಾವಲ್ರಿ. ಹಾಗಾಗಿ ಈಗ ನೋಡಿರಿ ನಾನು ಕೆಂಪು ಮೆಣಸಿನ್ಕಾಯಿ ಖಾರನ ಹಾಕ್ತಿದ್ದೀನಿ ರೀ. ನಾನಿಲ್ಲಿ ಒಂದು 2 ಚಮಚದಷ್ಟು ತೊಗೊಂಡಿನಿ. ಈ ಖಾರನೂ ಸ್ವಲ್ಪ ಎಣ್ಣೆ ಫ್ರೈ ಆಯ್ತಂದ್ರೆ ಕಲರ್ ಮಸ್ತ್ ಆಗಿ ಬರ್ತದೆ ರೀ. ಈಗ ನೋಡಿರಿ ಖಾರ ಚಂದ ಫ್ರೈ ಆಗಿದೆ. ಈಗ ಮಸಾಲೆ ಏನು ರುಬ್ಬಿದ್ದೇವಲ್ರಿ ನಾವು, ಮಸಾಲಾನು ಹಾಕೋತೀನಿ. ಈ ಮಸಾಲೆ ಹಾಕೊಂಡು ಮಿಕ್ಸಿ ಡಬ್ಬಿಗೆ ಸ್ವಲ್ಪ ನೀರು ಹಾಕೋತೀನಿ ರೀ ನಾನು. ಫ್ರೆಂಡ್ಸ್ ನೋಡ್ರಿ, ನಾನು ವಿಡಿಯೋ ಚಾನ್ ಇಕ್ಕಿದ್ದೀನಿ ಅಂಬದ್ರೊಳಗೆ ಏನು ಹಾಕಿಲ್ರಿ. ಅರ್ಧ ಚಮಚದಷ್ಟು ಗರಂ ಮಸಾಲ ಹಾಕೀನಿ, ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಈಗ ಒಂದು ಅರ್ಧ ಚಮಚದಷ್ಟು ಧನಿಯಾ ಪೌಡರ್ನ ಹಾಕ್ತಿದ್ದೀನಿ ರೀ. ಈಗ ಇದಕ್ಕೊಂದು ಸತಿ ಚಂದ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ ರೀ. ಈ ಮಸಾಲೆ ಎಲ್ಲ ಚಂದ ಫ್ರೈ ಆಯಿತು ಅಂದ್ರೆ ಮೇಲ್ಗಡೆ ಎಲ್ಲ ಎಣ್ಣೆ ಬಿಡ್ತದೆ ರೀ. ಅಲ್ಲಿವರೆಗೂ ನಾನು ಫ್ರೈ ಮಾಡ್ಕೊಂಡು ಬರ್ತೀನಿ. ಈಗ ನೋಡಿರಿ ಇದ್ರೊಳಗೆ ನಾನು ಉಪ್ಪು ಹಾಕಿದ್ದೀರಲ್ರಿ, ಒಂದು ಅರ್ಧ ಚಮಚದಷ್ಟು ಉಪ್ಪನ್ನ ಹಾಕ್ತಿದ್ದೀನಿ. ನೀವು ಉಪ್ಪನ್ನ ಟೇಸ್ಟ್ ಮಾಡಿಕೊಂಡು ಆಮೇಲೆ ಕೂಡ ಹಾಕೊಂಡು ಕಲಿಸ್ಕೋಬೋದು. ಈಗ ನೋಡಿರಿ ನಾನು ಪ್ಲೇಟ್ ಮುಚ್ಚಿಬಿಟ್ಟು ಇಡ್ತೀನಿ ರೀ. ಒಂದು 3 ನಿಮಿಷ ಬಿಟ್ಟರೆ ಸಾಕ್ರಿ. ಫುಲ್ ಬರೀ ಫ್ಲೇಮ್ದಾಗ ಇಕ್ಲತ್ತೀನಿ. ಒಂದು 3 ನಿಮಿಷ ಬಿಟ್ಟು ಅಂದ್ರೆ ಫುಲ್ ಮಸಾಲೆ ಎಲ್ಲ ಚಂದ ಕುದೀತದ. ಫ್ರೆಂಡ್ಸ್ ನೋಡಿರಿ, ಈಗ ಒಂದು 2 ನಿಮಿಷ ಆಗಿದ್ರಿ. ನೋಡಿರಿ ಮಸಾಲೆ ಎಲ್ಲ ಚಂದ ಫ್ರೈ ಆಗಿ ಎಣ್ಣೆ ಎಲ್ಲ ತೇಲಿ ಅದ ಮೇಲ್ಗಡೆ. ಇದೊಂದು ಸತಿ ಮಿಕ್ಸ್ ಮಾಡಿಕೊಂಡು ಈಗ ರಾಜ್ಮಾ ಏನವಲ್ರಿ ನೀರು ಸೋಸ್ಕೊಂಡು ಅಷ್ಟನ್ನು ಹಾಕ್ತಿದ್ದೀನಿ. ನಿಮಗೆ ಗ್ರೇವಿ ಒಂದು ವೇಳೆ ಜಾಸ್ತಿ ಬೇಕು, ಭಾಳ ಜನ ಇದ್ರಿ ಅಂದ್ರೆ ಟೊಮೆಟೊ ಉಳ್ಳಾಗಡ್ಡಿನ ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೊರಿ. ಹಾಗೆ ನಿಮಗೆ ಬೇಕಾದರೆ ಇದ್ರೊಳಗೆ ಕೊಬ್ಬರಿ ಕೂಡ ಹಾಕ್ಬೋದು, ಹಸಿದಾಗಲಿ ಒಣಗಿದಾಗಲಿ. ಈಗ ಇದ್ರೊಳಗೆ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ರೀ. ಒಂದು ಸತಿ ಮಿಕ್ಸ್ ಮಾಡ್ತೀನಿ. ಈಗ ರಾಜ್ಮಾ ಪಲ್ಯ ರೆಡಿ ಆಗ್ಯದ. ಇದಕ್ಕೆ 1-2 ನಿಮಿಷ ಅಥವಾ 1 ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟಿಟ್ಟು ಅಂದ್ರೆ ಪೂರ್ತಿಯಾಗಿ ರೆಡಿ ಆಗ್ತದ್ರಿ. ನೋಡಿರಿ ಮತ್ತೆ 1 ನಿಮಿಷ ಮುಚ್ಚಿಕ್ಕಿದ್ದೀನಲ್ರಿ. ನೋಡಿರಿ ಚಂದ ಕುದ್ದದ್ರಿ. ಈಗ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕ್ರಿ. ಇಷ್ಟೇ ಫ್ರೆಂಡ್ಸ್ ರಾಜ್ಮಾ ಪಲ್ಯ ಮಾಡೋದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.